ಪಶ್ಚಿಮ ಘಟ್ಟದ ಹಸಿರು ಹೊದಿಕೆಯಲ್ಲಿ ಮಡಚಿಕೊಂಡಿರುವ ಒಂದು ಪವಿತ್ರ ನೆಲ. ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಸುಂದರ ಗ್ರಾಮ, ಅದೇ ಕೊಂಬಾರು. ಓಂ ದುರ್ಗಾ ಪರಮೇಶ್ವರಿ ನಮಃ. ಓಂ ದುರ್ಗಾ ಪರಮೇಶ್ವರಿ ನಮಃ. ಓಂ ದುರ್ಗಾ ಪರಮೇಶ್ವರಿ ನಮಃ. ಆ ಸಮಯದಲ್ಲಿ ಉಳ್ಳಾಕ್ಲು ರಾಜರು ತುಳುನಾಡಿಗೆ ದಂಡೆತ್ತಿ ಬರ್ತಿದ್ರು. ಆದರೆ ಸಿದ್ದಪ್ಪನನ್ನು ಶತ್ರುವೆಂದು ಅಷ್ಟರಲ್ಲಿ ದೇವಿ ದುರ್ಗಾ ಪರಮೇಶ್ವರಿ ಪ್ರತ್ಯಕ್ಷಳಾದಳು. ತಪ್ಪನ್ನು ಅರಿತುಕೊಂಡ ರಾಜರಿಗೆ ಅವಳು ಕರುಣೆ ತೋರಿದಳು. ದೇವಿಯ ಆದೇಶದಂತೆ ಸಿದ್ದಪ್ಪ ದೇವರಾಗಿ ಕೊಂಬಾರು ಬೀಡುವಿನಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟರು. ಒಂದು ಉಳ್ಳಾಕ್ಲು ರಾಜರ ಪಟ್ಟಾಭಿಷೇಕ. ತುಳುನಾಡಿನ ಜನಪದ ನಂಬಿಕೆಯಂತೆ ಉಳ್ಳಾಕ್ಲು ದೈವಗಳು ಮೂಲತಃ ರಾಜವಂಶಸ್ಥರು. ಅವರು ಧರ್ಮ ಮತ್ತು ನ್ಯಾಯದ ಹಾದಿಯಲ್ಲಿ ರಾಜ್ಯವಾಳಿದವರು ಎಂಬ ನಂಬಿಕೆಯಿದೆ. ಪಟ್ಟಾಭಿಷೇಕ ಎಂಬ ಪದವು ಅವರ ಅಧಿಕಾರ ಮತ್ತು ದೈವತ್ವದ ಸ್ಥಾಪನೆಯನ್ನು ಸೂಚಿಸುತ್ತದೆ. 2. ಬಚ್ಚನಾಯಕರು ಪಟ್ಟದ ಪ್ರಧಾನಿ. ಉಳ್ಳಾಕ್ಲು ದೈವಗಳ ಕಥೆಯಲ್ಲಿ ಬಚ್ಚನಾಯಕ ಎಂಬ ಹೆಸರಿಗೆ ವಿಶೇಷ ಸ್ಥಾನವಿದೆ. ಇವರು ರಾಜರಿಗೆ ಅತ್ಯಂತ ನಂಬಿಕಸ್ಥ ಪ್ರಧಾನಿಯಾಗಿ ಅಥವಾ ಸೈನ್ಯದ ನೇತೃತ್ವ ವಹಿಸಿದ ಶಕ್ತಿಯಾಗಿ ಕಾಣಿಸಿಕೊಳ್ಳುತ್ತಾರೆ. ಇಂದಿಗೂ ಅನೇಕ ನೇಮೋತ್ಸವಗಳಲ್ಲಿ ಬಚ್ಚನಾಯಕರ ಪಾತ್ರದ ಉಲ್ಲೇಖ ಬರುತ್ತದೆ. 3. ಕೊಂಬಾರು ಬೀಡು ಮತ್ತು ಶ್ರೀ ಸಿದ್ದಪ್ಪ ದೇವರು. ಕೊಂಬಾರು ಎಂಬುದು ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಒಂದು ಪವಿತ್ರ ಪ್ರದೇಶ. ಕೊಂಬಾರು ಬೀಡು ಇದು ಸ್ಥಳೀಯ ಅರಸು ಮನೆತನದ ಕೇಂದ್ರವಾಗಿತ್ತು. ಶ್ರೀ ಸಿದ್ದಪ್ಪ ದೇವರು ಇವರನ್ನು ಆ ಪ್ರದೇಶದ ರಕ್ಷಕ ಅಥವಾ ಕುಲದೇವರೆಂದು ಆರಾಧಿಸಲಾಗುತ್ತದೆ. ಯಾವುದೇ ಶುಭ ಕಾರ್ಯ ಅಥವಾ ಉತ್ಸವಕ್ಕೆ ಇವರ ಅನುಜ್ಞೆ ಅತ್ಯಗತ್ಯ. 4. ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಮಹೋತ್ಸವ. ಶಕ್ತಿಯ ಆರಾಧನೆಯಿಲ್ಲದೆ ತುಳುನಾಡಿನ ಯಾವುದೇ ಇತಿಹಾಸ ಪೂರ್ಣವಾಗುವುದಿಲ್ಲ. ರಾಜರು ಸಿದ್ದಪ್ಪ ದೇವರನ್ನು ಆರಾಧಿಸಿ ನಂತರ ದುರ್ಗಾಪರಮೇಶ್ವರಿ ಅಮ್ಮನವರ ಉತ್ಸವ ಮಾಡಿದರು ಎಂಬುದು ಆ ಕಾಲದ ಧಾರ್ಮಿಕ ಸಾಮರಸ್ಯ ಮತ್ತು ಶ್ರದ್ಧೆಯನ್ನು ಎತ್ತಿ ತೋರಿಸುತ್ತದೆ. ನಂತರ ಲಿಂಗಾಯತರು ಅಧಿಕಾರ ಪಡೆದ್ರು. ಅವರು ನಾಯಕತ್ವಕ್ಕೆ ಅರ್ಹರಾಗಿದ್ರು. ಇದು ಮುಂದಿನ ಅಧ್ಯಾಯವನ್ನು ಪ್ರಾರಂಭಿಸುತ್ತದೆ. ಆದರೆ ಬ್ರಹ್ಮಹತ್ಯಾ ದೋಷದಿಂದ ಅವರ ವಂಶ ಕ್ಷೀಣವಾಯಿತು. ಕೊನೆಗೆ ಕೂತೂರು ಮನೆತನದ ಗೌಡರು ಆಡಳಿತವನ್ನ ಸ್ವೀಕರಿಸಿದರು. ಮಲೆಕುಡಿಯ ಜನಾಂಗದವರು ಉಳ್ಳಾಕ್ಲು ರಾಜರಿಗೆ ದಾರಿ ತೋರಿಸಿದ್ರು. ನಾನು ನಿಮ್ಗೆ ಎಂದಿಗೂ ಮರೆಯೋದಿಲ್ಲ. ಧನ್ಯವಾದಗಳು. ಹಲಸಿನ ಹಣ್ಣು ನೀಡಿ ಸತ್ಕರಿಸಿದರು. ಕೊಂಬಾರಿನ ಯಾತ್ರೆ ಒಂದು ವಿಶಿಷ್ಟ ಅನುಭವ. ಮುಂಚಮ, ಪೆರುಂದೋಡಿ, ಬೈಲೋಳಿ, ಕೊಂಬಾರು ಬೀಡು. ಅವಶೇಷಗಳಿಲ್ಲದ ಈ ಜ್ವಾಲೆಯೇ ಇಂದಿಗೂ ಮುಂದುವರೆದಿದೆ. ಇದರ ಹಿಂದಿರೋ ಕಥೆ ಏನು? ಧರ್ಮ ನಡಾವಳಿ, ನೇಮೋತ್ಸವ, ರಥೋತ್ಸವ, ಪ್ರತಿ ಆಚರಣೆಯಲ್ಲೂ ಭಕ್ತಿ ಮತ್ತು ಸಂಪ್ರದಾಯ ಜೀವಂತವಾಗಿವೆ. ಕೊಂಬಾರು ಕೇವಲ ಒಂದು ಗ್ರಾಮವಲ್ಲ, ಅದು ಭಕ್ತಿ, ಸಂಪ್ರದಾಯ ಮತ್ತು ಪ್ರಕೃತಿಯ ಸಂಗಮ.